and amazing. ಇಷ್ಟೊಂದು ಆ್ಯಕ್ಚುಲ್ ಆಗಿ what do you think this is? Green tea or whiskey or beer? ಲೈಫಲ್ಲಿ ಯಾವತ್ತೇ ಇರಲಿ ನಿಮ್ಗೇನು ಅನಿಸುತ್ತೆ ಅದನ್ನು ಮಾಡಿದ್ರೆ ನಿಜವಾಗ್ಲೂ ಮುಂದೆ ಹೋಗ್ತಾ ಹೋಗ್ತಾ ಖುಷಿ ಇರುತ್ತೆ. ಇಲ್ಲಾಂತಂದರೆ ಬೇರೆಯವ್ರಿಗೋಸ್ಕರ ಏನೋ ಒಂದು ಮಾಡಿದ್ರಿ ಅವ್ರು ಬಿಟ್ಟೋದ್ರು ಅಂತಂದರೆ ಏನು ಮಾಡ್ತೀರಾ? ಇಲ್ಲಾಂತಂದರೆ ಬೇರೆಯವ್ರ ಖುಷಿಗೋಸ್ಕರ ಏನೋ ಒಂದು ಮಾಡಿದ್ರಿ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಏನು ಮಾಡ್ತೀರಾ? ಇಲ್ಲಾಂದರೆ ನೀವು ಮಾಡಿ ಕೂಡ ಅವ್ರಿಗೆ ಜ್ಞಾಪಕ ಇಟ್ಕೊಡಿಲ್ಲ ಅಂದರೆ ಯಾವುದೋ ಒಂದು ಪಾಯಿಂಟ್ ಒಳಗಡೆ ನಿಮಗೆ ಬೇಜಾರು ಆಗೇ ಆಗುತ್ತೆ. ಸೊ ಅದೆಲ್ಲನೂ ಯಾಕೆ ಸುಮ್ಮನೆ ಟೆನ್ಷನ್, ಅದನ್ನೆಲ್ಲ ಬಿಟ್ಟು ನಿಮ್ಗೇನು ಅನಿಸುತ್ತೆ ಅದನ್ನು ಮಾಡಿದ್ರೆ ಲೈಫಲ್ಲಿ ನಿಮ್ಗೂ ಖುಷಿ ಇರುತ್ತೆ. ಬಟ್ ಇಟ್ಸ್ ಆಲ್ ಲೆಫ್ಟ್ ಯು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಯು ಆಲ್ ಟು ಟುಡೇಸ್ ವ್ಲಾಗ್. ಇವತ್ತು ನಿಜವಾಗ್ಲೂ ನಾನೇನು ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ನಾವು ಆ್ಯಕ್ಚುಲಿ ಈ ವೆಕೇಷನ್ ಒಳಗಡೆ ಹೋದಾಗಿಂದ ನಿಜವಾಗ್ಲೂ ಐ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. ನಿಜವಾಗ್ಲೂ ನನ್ನ ವ್ಲಾಗಿಂಗಿಂದ ಆಗಲಿ, ನಮ್ಮ ಯೂಟ್ಯೂಬಿಂದ ಆಗಲಿ, ಇಲ್ಲಾಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಆಗಿರಲಿ, ಇಲ್ಲಾಂತಂದರೆ ನನ್ನ ಲೈಫ್ ಬಗ್ಗೆ ಆಗಿರಲಿ, ಎಲ್ಲದ್ರ ಬಗ್ಗೆ ನಾನು ಕಲ್ತ್ಕೊಂಡೆ. ನಾನು ಎಲ್ಲಿ ಸ್ಟ್ಯಾಂಡ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಐ ಆಮ್ ರಿಯಲಿ ಸಾರಿ. ಬಿಕಾಸ್ ಏನಕ್ಕೆ ಅಂತಂದರೆ ನಮ್ಮ ಲಾಸ್ಟ್ ವ್ಲಾಗ್ ಮಾಡಿದ್ದು ನಾವು UKC ವ್ಯೂ ಸ್ಟೇ ಒಳಗಡೆ. ಅದಾದ ನಂತರ ನಾನು ಅಪ್ಡೇಟ್ ಕೊಡ್ತೀನಿ ಅಂತ ಅಂದೆ. ಹಾವೇರಿ ಹತ್ರ ಹೋಗಿದ್ರಿ. ಅಲ್ಲಿ ನಿಜವಾಗ್ಲೂ ಒಂದು ದಿನ ಅಟ್ಲೀಸ್ಟ್ ನಾನು ವ್ಲಾಗ್ ಮಾಡ್ದೇನೆ ಇರೋಣ ಅಂತ ಅನಿಸ್ತಿತ್ತು. ಅದೊಂದು ಕಾರಣಕ್ಕೋಸ್ಕರ ನಾನು ಕ್ಯಾಮ್ರಾನ ಹಿಡಿಲಿಲ್ಲ. ಜಸ್ಟ್ ವಿ ಫೆಲ್ಟ್ ಲೈಕ್ ಎಂಜಾಯಿಂಗ್. ಅಲ್ಲಿ ಹೋಗಿ ಅದಾದ ನಂತರ ದ ಸ್ಟೇ ವಾಸ್ ಗುಡ್ ಬಟ್ ವಾಶ್ರೂಮ್ಸ್ ವೇರ್ ನಾಟ್ ದ್ಯಾಟ್ ಗುಡ್. ಸೊ ನಾನೇನು ರೆಕಾರ್ಡ್ ಮಾಡೋದಕ್ಕೆ ಹೋಗಿಲ್ಲ, ಜಸ್ಟ್ ಲಿಟಲ್ ಇನ್ಫಾರ್ಮೇಷನ್ ಅಷ್ಟೇ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು, ಅಲ್ಲೆಲ್ಲ ಆಟ ಆಡಿ ದೆನ್ ವಿ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಯೆಸ್ಟರ್ಡೇ ಆ್ಯಂಡ್ ಐ ಟುಕ್ 1 ಕಂಪ್ಲೀಟ್ ಡೇ ರೆಸ್ಟ್ ವಿತ್ ವರ್ಕಿಂಗ್. ಕೆಲಸ ಇತ್ತು, ಕೆಲಸ ಮಾಡ್ತಾ ಆ್ಯಂಡ್ ಲೈಟ್ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಎಲ್ಲನೂ ಮಾಡಿ ದೆನ್ ಟುಡೇ ಐ ಆಮ್ ಬ್ಯಾಕ್ ಟು ವ್ಲಾಗಿಂಗ್. ಜಿಮ್ಮಿಗೆ ಹೋಗೋ ಟೈಮ್ ಆಗಿದೆ. ಕಾಫಿ ಕುಡಿದು ಜಿಮ್ಮಿಗೆ ಹೋಗಿ ಮಾಡೋಣ ಬನ್ನಿ. ಈಗ ತಾನೇ ಹೇಳ್ತಿದ್ದೆ ನಾನು ಎಷ್ಟೊಂದು ಪಾಠನ ಕಲ್ತ್ಕೊಂಡೆ ಅಂತ ಅಂದ್ಬಿಟ್ಟು. ಅದರೊಳಗಡೆ ಒಂದೇ ಒಂದು ಸಿಂಪಲ್ ಪಾಠ ಏನು ಕಲ್ತ್ಕೊಂಡೆ ಅಂತಂದರೆ, ಬ್ಲಾಗರ್ಸ್ಗೆ ನಿಜವಾಗ್ಲೂ ಡೈಲಿ ಬ್ಲಾಗರ್ಸ್ ಎಸ್ಪೆಷಲಿ ತುಂಬಾ ಕಷ್ಟ ಇದೆ. ಏನು ಅಂತಾರೆ, ದಿನ ಇಡೀ ಏನಾದರೂ ಒಂದು ಹೊಸ್ದಾಗಿ ತೋರಿಸ್ಬೇಕು. ಸೊ ನಾನು ಅದರ ಹಿಂದೆನೇ ಬಿದ್ದಿದ್ದೀನಿ ಈಗ. ಅಂದರೆ ಐ ಡೋಂಟ್ ನೋ ಲೈಕ್ ಹೌ ಟು ಶೋ ಯು ಗೈಸ್. ನಿಜವಾಗ್ಲೂ ಹೊಸ್ದಾಗಿ ತೋರಿಸೋದು ಏನು ಮಾಡೋದು ಅಂತಂದ್ಬಿಟ್ಟು ನಿಜವಾಗ್ಲೂ ನನಗೂ ಐಡಿಯಾ ಇಲ್ಲ. ಐ ಆಮ್ ಜಸ್ಟ್ ಸ್ಟಿಲ್ ಲರ್ನಿಂಗ್ ಬಟ್ ಐ ವಾಂಟ್ ಟು ಡೂ ದಿಸ್. ಸದ್ಯಕ್ಕೆ ನಮ್ಮ ವ್ಲಾಗಿನ ಎಕ್ಸ್ಪೋರ್ಟ್ ಆಗ್ತಿದೆ. ಅದು ಯಾವುದು ಅಂತಂದರೆ, ಮೂಡುಬಿದ್ರಿಗೆ ರೀಚ್ ಆದ ನಂತರ ನಾವು ವಿ ಜಸ್ಟ್ ಹ್ಯಾಡ್ ಒನ್ ಸ್ಪಾಟ್ ಅಂದರೆ ಪಾಲ್ಕಿ ಮತ್ತು ವಿ ವೆಂಟ್ ಟು ಪಬ್ಬಾಸ್. ಸೊ ಎರಡರದ್ದು ಆ್ಯಕ್ಚುಲಿ ವ್ಲಾಗ್ ಎಕ್ಸ್ಪೋರ್ಟ್ ಆಗ್ತಿದೆ. ಹೋಪ್ಫುಲಿ ಇವತ್ತು ಅಂದರೆ ಲೈಕ್ ಅಕ್ಟೋಬರ್ 13ಗೆ ಲೈವ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇದು ಲೈವ್ ಆಗಿದ ತಕ್ಷಣವೇ ದೆನ್ ವಿಲ್ ಗೋ ಟು ಜಿಮ್. ಪೀಕ್ ಹೊಡೆದು ಕಾಲು ನೋವು ಬಂದ್ಬಿಡ್ತು ಒಂದು ಸ್ವಲ್ಪ. ಕೆನ್ ಸಿ ಹಿಯರ್, ಇಲ್ಲಿ ಫುಲ್ಲಿ ಕಾಣಿಸ್ತಿದೆ ಅಂತ ಅನ್ಕೊತೀನಿ. ದೀಸ್ ಆರ್ ದ ಸ್ಟಿಚ್ ಮಾರ್ಕ್ಸ್. ಇಲ್ಲಿ ಆ್ಯಂಡ್ ಇಲ್ಲೊಂದು ಆ್ಯಂಡ್ ಹಿಯರ್ ಇಲ್ಲಿ 4. ಸೊ ದಟ್ ಇಸ್ ವೆನ್ ಅದು ಆ್ಯಕ್ಚುಲಿ ಆಪ್ರೇಷನ್ ಅಷ್ಟೇ. ಇಟ್ ಟುಕ್ ಅ ಲಾಟ್ ಆಫ್ ಟೈಮ್. ಹೊಡೆದು ಸಾಕಾಗೋಯ್ತು. ಬಟ್ ನಾವು ಒಂದು ಸ್ವಲ್ಪ ಲೈಟಿಗೆ ವಾರ್ಮ್ ಅಪ್ ಥರ ಆಗೋಗಿದೆ. ಅಲ್ಲಿ ಆ್ಯಕ್ಚುಲಿ ಸರ್ವಿಸಿಗೆ ಬಿಡಬೇಕು ಈ ಗಾಡಿನ. ಅದಕ್ಕೆ ನಮ್ಮ ಅಕ್ಕ ಗಾಡಿ ನಾನು ಯೂಸ್ ಮಾಡ್ತಿದ್ದೀನಿ. ಇರಲಿ ಮನೇಲಿ ಅಂತ ನಾನು ಅಷ್ಟೊಂದು ಟ್ರಾವೆಲ್ ಮಾಡೋದಿಲ್ಲ. ಬಟ್ ಒಂದು ವಾರ ಆ್ಯಕ್ಚುಲಿ ಹಂಗೆ ನಿಂತಿದ್ದ ಕಾರಣದಿಂದ, ಹೆಂಗೋ ಮಳೆ ಚಳಿ ಇರೋದ್ರಿಂದ ಇಂಜನ್ ಐ ಡೋಂಟ್ ನೋ ವಾಟ್ ಹ್ಯಾಪನ್ಸ್. ಮೊದಲೇ ಸ್ಟಾರ್ಟ್ ಆಗೋದು ಕಷ್ಟ ಇತ್ತು, ಬಟ್ ಅದರೊಳಗಡೆ ಇನ್ನೂ ನಿಲ್ಲಿಸಿರೋದಕ್ಕೆ ಇನ್ನೂ ಕಷ್ಟ ಆಗೋಗಿದೆ. ಸರ್ವಿಸ್ ಬಿಡೋವರೆಗೂ ಡೈಲಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನೇ ನೀವು ಬಟ್ ದಿಸ್ ಹ್ಯಾಸ್ ಅ ಪ್ರಾಬ್ಲಮ್ ನೋಡಿ. ಯಸ್, ಲೈಟಾಗಿ ಒಂದು ಸ್ವಲ್ಪ ಕೆಲಸ ಎಲ್ಲ ಆಯಿತು. ಬಟ್ ಹ್ಯಾವಿಂಗ್ ಎನ್ ಅಮೇಝಿಂಗ್. ಇಷ್ಟೊಂದು ಆ್ಯಕ್ಚುಲ್ ಆಗಿ what do you think this is? Green tea or whiskey or beer? What do you think? And now you tell me what is it. And now you guess what this is. ಅನ್ಸುತ್ತಾ ನಿಜವಾಗ್ಲೂ? ಲೈಕ್ ಟೈಮ್ 5:40 ರಿಯಲಿ. ಸೊ ರೀಸೆಂಟಾಗಿ ನೆನೆ IBM ಇಂದ ಒಂದು ಪ್ಯಾಕೇಜ್ ಬಂತು. ಅದರೊಳಗಡೆ ಜಸ್ಟ್ ಒಂದು ಆ್ಯಸ್ ಅ ಥ್ಯಾಂಕ್ ಯು ಗಿಫ್ಟ್ ಅಂತ ಅಂದ್ಬಿಟ್ಟು ಒಂದು ಹೆಡ್ಫೋನ್ಸ್ ಮತ್ತು ಒಂದು T-shirt ಕಳಿಸಿದ್ದಾರೆ. ಹೆಡ್ಫೋನ್ಸ್ ರಿವ್ಯೂ ಮಾಡೋಣ. ದಿಸ್ ಇಸ್ ದ ಹೆಡ್ಸೆಟ್ ಅಂತಲೇ ಇದೆ, UG-GH08. ಬಟ್ ಇದಕ್ಕಿಂತ ಮುಂಚೆ ಐ ಡೋಂಟ್ ನೋ ವಿಚ್ ಬ್ರ್ಯಾಂಡ್ ಇಸ್ ದಿಸ್ UG ಅಂತ ಅಂದ್ಬಿಟ್ಟು ಟೆಸ್ಟ್ ಮಾಡಿ ಇಫ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ವರ್ಕೌಟ್. ಇಲ್ಲಾಂತಂದರೆ ಮನೇಲಿ ನಾವು ಅಪ್ಪಗೆ ಆ್ಯಕ್ಚುಲಿ ಸಾಂಗ್ಸ್ ಕೇಳೋದ್ರೆ ತುಂಬ ಇಷ್ಟ. ಆರ್ ಕ್ಯಾನ್ ಗಿವ್ ಇಟ್ ಟು ಮೈ ಡ್ಯಾಡ್ ಆರ್ ಸಿಸ್ಟರ್. ಎನಿವೇಸ್ ಇದ್ರದ್ದು ಡೀಟೇಲ್ಸ್ ಅಂತೂ ಸಿಗ್ತಾನೇ ಇಲ್ಲ ಎಲ್ಲೂ. ಲೆಟ್ಸ್ ಟೆಸ್ಟ್ ದ ಹೆಡ್ಫೋನ್. ದಿಸ್ ಇಸ್ ಪ್ರಿಟಿ ಗುಡ್. ಐ ಡೋಂಟ್ ನೋ ಲೈಕ್ ಒಂದಷ್ಟು ಜನ ಬೈ ಮಾಡಿರ್ಬೋದು. ಐ ಆಮ್ ನಾಟ್ ಗೆಟಿಂಗ್ ದಿಸ್ ಪ್ರಾಡಕ್ಟ್ ಆನ್ಲೈನ್. ಚೆನ್ನಾಗಿದೆ. ಬಾಸ್ ಪ್ರೋ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ. ಬಟ್
ನಾಟ್ ದಟ್ ಎಫೆಕ್ಟಿವ್ ವೆನ್ ಇಟ್ ಕಮ್ಸ್ ಟು ಎನಿ ಬ್ಯಾಸ್ ಸಾಂಗ್ಸ್. ನಿಜವಾಗ್ಲೂ ಅನ್ಸ್ಟಾಪಬಲ್ ಆಗಲಿ, ಇಲ್ಲಾಂದರೆ ಸಚ್ ಎ ಹೋರ್ ಆಗಲಿ, ಇಲ್ಲಾಂತಂದರೆ ಶುಗರ್ ಆ್ಯಂಡ್ ಬ್ರೌನೀಸ್ ಆಗಲಿ. ಸೊ ಆಲ್ ದೀಸ್ ಸಾಂಗ್ಸ್, ಇಲ್ಲ ಟೈಟಾನಿಯಮ್ ಆಗಲಿ, ಸೊ ದೇ ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಬಾಸ್ ಇನ್ ದ್ಯಾಟ್. ಅಷ್ಟೊಂದಿಲ್ಲ, ಬಟ್ ವರ್ತ್ ಪ್ರಿಟಿ ಗುಡ್ ಅಲ್ಲ. ವೈ ನಾಟ್, ಇಟ್ಸ್ ಫ್ರೀ ಪ್ರಾಡಕ್ಟ್. ಏನೋ ನೆಕ್ಸ್ಟ್ ಡೇ ಅಂತ ಅಂದ್ಬಿಟ್ಟಿದ್ದು, ಬಟ್ ಏನೋ ಮಾಡೋಕ್ಕಾಗಿಲ್ಲ. నేను ಒಂದು ಸ್ವಲ್ಪ ವ್ಲಾಗೆಲ್ಲ ಎಡಿಟ್ ಮಾಡ್ತಿದ್ದೆ ಪಬ್ಬಾಸ್ ಐಸ್ ಕ್ರೀಮ್ದು. ಸೊ ಅದೆಲ್ಲ ಎಡಿಟ್ ಮಾಡಿ ಅದಾದ ನಂತರ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ನೋಡ್ತಿದ್ದೆ. ಫಾರ್ ಅ ಚೇಂಜ್ ಆ್ಯಕ್ಚುಲಿ ಎಷ್ಟೊಂದು ದಿನ ನೋಡಬೇಕು ಅಂತ ಅಂದ್ಕೊಂಡು ಐ ವಾಚ್ಡ್ ಲಯನ್ ಕಿಂಗ್. ಎಷ್ಟು ದಿನ ನೋಡ್ಬೋದು, ಗುರು ಲಯನ್ ಕಿಂಗ್ ನೋಡಿಲ್ಲ ನೀನು ಅಂತ ಅಂದ್ಬಿಟ್ಟು. ಬಟ್ ನೋ, ಐ ನೆವರ್ ಗಾಟ್ ಅ ಸಜೆಷನ್ ಫಾರ್ ದ್ಯಾಟ್. ಐ ನೆವರ್ ಆ್ಯಕ್ಚುಲಿ ನೋಡ್ಬೇಕಂತನೂ ಅನಿಸಿರಲಿಲ್ಲ. ಎಸ್ಟರ್ಡೇ ಐ ವಾಚ್ ಇಟ್ ಆ್ಯಂಡ್ ಐ ಫೆಲ್ಟ್ ರಿಯಲಿ ಗುಡ್. ಇಟ್ಸ್ ಗುಡ್. ಇಟ್ಸ್ ಲೈಕ್ ನಾಟ್ ಆನ್ ಅಮೇಸಿಂಗ್ ಮೂವಿ, ಬಟ್ ಇಟ್ ಇಸ್ ಗುಡ್. ಆ್ಯನಿಮೇಷನ್ಸ್ ಆರ್ ಲೈಕ್ ನಾಟ್ ಆ್ಯನಿಮೇಷನ್, ಐ ವುಡ್ ಸೇ VFX, ವಿಜುವಲ್ ಎಫೆಕ್ಟ್ಸ್ ಆರ್ ಲೈಕ್ ರಿಯಲಿ ಗುಡ್. ಐ ಫೆಲ್ಟ್ ಗುಡ್ ಆಫ್ಟರ್ ವಾಚಿಂಗ್ ದಟ್ ಮೂವಿ. ಅದು ನೋಡ್ತಾ ಹಂಗೇನೆ ನಾನು ವ್ಲಾಗ್ ಕಂಪ್ಲೀಟ್ ಮಾಡಬೇಕು ಅಂತಲೇ ಮರ್ತೋಗಿ ಮಲ್ಗೆ ಬಿಟ್ಟೆ ನಾನು. ಐ ಆಮ್ ರಿಯಲಿ ಸಾರಿ ಅಬೌಟ್ ದ್ಯಾಟ್. ಸೊ ಅದಕ್ಕೆ ಇವಾಗ ಎದ್ದು ಐ ಜಸ್ಟ್ ವಾಂಟೆಡ್ ಟು ಲೈಕ್ ಫಿನಿಶ್ ದ ವ್ಲಾಗ್. ಫಾರ್ ನೌ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದಿಸ್ ಪಾರ್ಟ್. ಫಾರ್ ವಾಟ್ ಎವರ್ ರೀಸನ್, ಇಫ್ ಯು ಹವ್ ಲೈಕ್ಡ್ ಇಟ್, ನಮ್ಮ ಟ್ರಿಪ್ ಐ ನೋ ಲೈಕ್ ಮುಗ್ದೋಯ್ತು ಸಡನ್ನಾಗಿ ಅಂತ ಅಂದ್ಬಿಟ್ಟು, ಬಟ್ ಯು ಕ್ಯಾನಾಟ್ ಡೂ ಸಮ್ ಥಿಂಗ್ಸ್ ಹ್ಯಾಸ್ ಟು ಹ್ಯಾಪನ್, ಇಟ್ ವಿಲ್ ಹ್ಯಾಪನ್. ಸೊ ಡೋಂಟ್ ಫರ್ಗೆಟ್ ಹಿಟ್ ದಟ್ ಲೈಕ್ ಬಟನ್. ಮತ್ತು ವಿಡಿಯೋ ಇಷ್ಟ ಆಗಿ ಅದಾದಮೇಲೆ ಬೇರೆ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕಾಗಿತ್ತು ಅಂತಲೇ ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಟಿಲ್ ಮೈ ನೆಕ್ಸ್ಟ್ ವ್ಲಾಗ್, ಸರ್ವೇ ಜನ ಸುಖಿನೋ ಭವಂತು. ಟೇಕ್ ಕೇರ್, ಲವ್ ಯು ಆಲ್, ಪೀಸ್ ಔಟ್, ಬೈ. Really? Like there's no right, left? How do you do that then?